ಸ್ನೇಹಿತರೆ, ಇದು ನೀರು ಜಾಸ್ತಿ ಆದಾಗ ಬಾಳೆ ಗಿಡ ಈ ಥರ ಹಳದಿ ಕಲರ್ ಬರ್ತದೆ. ಈ ಥರ ನೋಡಿ, ಇಲ್ಲಿ ಫುಲ್ ಶೀತ ಆಗಿದೆ. ಇದ್ರ ಬೇರುಗಳು ಹೆಂಗೆ ಕೊಳ್ತೋಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಕಂಪ್ಲೀಟು ಒಂದು ಬೇರುಗಳು ಆಕ್ಟಿವ್ ಆಗಿಲ್ಲ. ಪೂರ್ತಿ ಎಲ್ಲ ಬೇರಿಗೆ ನೀರು ಜಾಸ್ತಿಯಾಗಿ ಪೂರ್ತಿ ಬೇರು ಯಾವಾಗ ಕೊಳ್ತೋಯ್ತೋ ಆವಾಗ ಸುಳಿ ಭಾಗ, ಈ ಗಿಡದ ಸುಳಿ ಭಾಗ ಇದು ತೋರಿಸಿದ್ದು, ಇದು ಹಣ್ಣೆಲೆ ಆಗಿ ಬಂದಿರುತ್ತೆ. ಈ ಎಲೆ ಯಾವಾಗ ಕಪ್ಪಣ್ಣ ಈ ಕಲರ್ ಬಂತು, ಶೀತ ಜಾಸ್ತಿ ಆಗಿದೆ ಅಂತ, ಇದಕ್ಕೆ ಯೂರಿಯಾ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಅಥವಾ ನೀರನ್ನ ಕಂಟ್ರೋಲ್ ಮಾಡಬೇಕು. ಸೊ ಈಗ ಈ ಬೇರು, ಬಾಳೆ ಗಿಡದ ಬೇರು ಈ ಥರ ಇದ್ದರೆ ಯಾವುದೇ ಕಾರಣಕ್ಕೂ ಬರೋಲ್ಲ. ನೋಡಿ, ಕಳೆ ಬೇರು ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ವೈಟ್ ರೂಟ್ ಇದೆ. ಇದು ಇಟ್ಕೊಳ್ಳಿ, ಇದು ಅದೆರಡೂ ನೋಡಿ. ಇದ್ರ ಬೇರೆಲ್ಲ ಪೂರ್ತಿ ಕಪ್ಪಾಗಿದೆ, ನೀರು ಜಾಸ್ತಿ ಆಗಿದೆ, ಹೋಗಿದೆ. ಇದು ದಡದಲ್ಲಿತ್ತು, ಇದ್ರ ಬೇರು ಎಷ್ಟು ವೈಟ್ ಆಗಿದೆ. ಆಮೇಲೆ ಇದರಲ್ಲಿ ನೋಡಿ, ಇದು ಆಹಾರ ಬೇರುಗಳಿವು ಇವೆಲ್ಲ ನೋಡಿ. ಇದು ಎಷ್ಟು ಹೈಟು, ಇದು ಅಗಲ ಬರುತ್ತೋ ಹಿಂಗಿಟ್ಕೊಳ್ಳಿ, ಹಿಂಗೆ ಇಷ್ಟು ಉದ್ದ ಗಂಟೆ ಬೇರು ಬರುತ್ತೆ. ಇದು ಬಾಳೆ ದೋಷನೇ, ಇದು ಎಷ್ಟು ಉದ್ದ ಇರುತ್ತೋ ಹಿಂಗಿಟ್ಕೊಳ್ಳಿ, ಇದನ್ನು ಇಲ್ಲಿ ತನಕ ಬೇರು ಬರುತ್ತೆ ನೋಡಿ. ಇದು ಅದು ನ್ಯಾರೋ ಸಿಗುತ್ತೆ, ಈ ನ್ಯಾರೋ ಸಿಗುತ್ತೆ. ಸೊ ಇಷ್ಟು ಬೇರು ಬರ್ತದೆ. ನೀರನ್ನು ಎಷ್ಟು ಕಡಿಮೆ ಕೊಡ್ತೀರಿ, ಸೊ ಆವಾಗ ಬಾಳೆ ಚೆನ್ನಾಗಿ ಬರುತ್ತೆ. ಇದು ಈಗ ನಾಟಿ ಮಾಡಿದ್ರೆ ಪಕ್ಕದಲ್ಲಿ ಕಣ್ಣು ಬರ್ತದೆ. ಇದು ಇಲ್ಲಿ ನೋಡಿ, ಇದು ಆಹಾರ ತಯಾರಿಸ್ಕೊಂಡು ಕಣ್ಣು ಬರೋಕ್ಕೆ ರೆಡಿಯಾಗಿದೆ. ಸ್ವಲ್ಪ ನೀರು ಕಡಿಮೆ ಮಾಡಿದ್ರೆ ಖಂಡಿತ ಬರ್ತದೆ ಅದು. ಓಕೆ.